ಇದರೊಳಗಡೆ ಭಾಳ ಪ್ರಮುಖವಾಗಿ ನಮ್ಮ ಶಿವಮೊಗ್ಗ ಝೋನಿನ 3 ಜನ ಪ್ಲೇಯರ್ಸು ಈ ಟೀಮಲ್ಲಿದ್ದರು. ಈ ಶಿವಮೊಗ್ಗ ಝೋನಲ್ಲಿ ಆಡ್ತಾ ಇರುವಂತಹ 3 ಜನ ಯುವಕರು ಈ ಟೀಮಲ್ಲಿ ಶಿವಮೊಗ್ಗ ಯೋಧಾಸಲ್ ಟೀಮಲ್ಲಿದ್ದರು. ಶ್ರೇಯಾಂಕ್ ಸಾಗರದ ಹುಡುಗ, ಅವನು ಮ್ಯಾಚ್ಗಳನ್ನು ಆಡ್ದ. ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ ಅಂತ ಅವನನ್ನು ಐಡೆಂಟಿಫೈ ಮಾಡಿದ್ದಾರೆ. ಈ ಸಲ ಮಹಾರಾಜ ಕಪ್ಪಲ್ಲಿ ಅವನನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕ್ಯಾಚ್ಮೆಂಟ್ ಏರಿಯಾದ ಕುಮಾರಸ್ವಾಮಿ ನಮ್ಮ ಚಿಕ್ಕಮಂಗ್ಳೂರಿನ ಯುವಕ, ಅವನು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಆಡ್ತಾ ಇದ್ದಾನೆ ಲೀಗ್ ಮ್ಯಾಚಸ್ಸಲ್ಲಿ ಎಲ್ಲದರೊಳಗೂ. ಅವನಿಗೂ ಈ ಸಲ ಅವಕಾಶ ಇತ್ತು. ಅದೇ ರೀತಿ ಯೂನಸ್ ಅಲಿ ಬೇಗ್, ಹಾಸನದ ಒಬ್ಬ ಯುವಕ. ಇವರು 3 ಜನಕ್ಕೂ ಈ ಸಲ ಶಿವಮೊಗ್ಗ ಯೋಧಾಸಲ್ಲಿ ಅವಕಾಶ ಸಿಕ್ತು. ಶಿವಮೊಗ್ಗ ಯೋಧಾಸಲ್ಲಿ 3 ಜನ IPL ಪ್ಲೇಯರ್ಸು ನಮ್ಮಲ್ಲಿ ಆಡ್ದಂಥದ್ದು. 3 ಜನ. ಒಂದು ಸ್ಮರಣ್, ಗೊತ್ತಿದೆ ನಿಮಗೆ. ಸ್ಮರಣ್ ಮೊನ್ನೆ ನಮ್ಮಲ್ಲಿ ಇಂಜುರಿ ಆದಮೇಲೆ ಅವನನ್ನ ಇಂಡಿಯಾ ಎಗೆ ಅವನು ಸೆಲೆಕ್ಟ್ ಆಗಿ ಹೋಗಿದ್ದಾನೆ. ಅವನು ನಮ್ಮ ಶಿವಮೊಗ್ಗ ಯೋಧಾಸಲ್ಲಿ ಆಡಿದ್ದು. ಅದೇ ರೀತಿ ಅವನು ಸನ್ರೈಸರ್ಸ್ ಹೈದರಾಬಾದ್ಗೆ ಈ ರೆಪ್ರೆಸೆಂಟೆಡ್ ಸನ್ರೈಸರ್ಸ್ ಹೈದರಾಬಾದು. ಯಶ್ರಾಜ್ ಪುಂಜಾ ರಾಜಸ್ಥಾನ್ ರಾಯಲ್ಸು, ಅವನು ನಮ್ಮ ಟೀಮಲ್ಲಿ ಈ ಸಲ ಆಡಿದ್ದು. ಲೂನಿತ್ ಸಿಸೋಡಿಯಾ ಕಲ್ಕತ್ತಾ ನೈಟ್ ರೈಡರ್ಸ್. ಈ 3 ಜನ IPL ಪ್ಲೇಯರ್ಸು ನಮ್ಮ ಈ ಸಲ ಶಿವಮೊಗ್ಗ ಯೋಧಾಸಲ್ಲಿ ಆಡಿದಂಥದ್ದು. ಸೊ ಅವರು ಗೆದ್ದಿರೋವಂಥ ಈ ಸಂದರ್ಭದಲ್ಲಿ ಅವರಿಗೆ ನಾವು ಶಿವಮೊಗ್ಗದ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನಮ್ಮ ಝೋನಿಂದ ಅವರನ್ನೆಲ್ಲರನ್ನೂ ಅಭಿನಂದಿಸೋ ಕಾಲ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಇದು ಮೊದಲೇ ಬಾರಿಗೆ 2009ನೇ ಇಸವಿಲಿ ಪ್ರಾರಂಭವಾದಂಥ KPL 17 ವರ್ಷಗಳ ನಂತರ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಮಹಾರಾಜ ಕಪ್ಪಲ್ಲಿ ಮೊದಲೇ ಬಾರಿ ಅವರು ಚಾಂಪಿಯನ್ಶಿಪ್ ತಗೊಂಡಿರೋ ಕಾರಣಕ್ಕೆ ಅವರಿಗೆ ಇಡೀ ನಮ್ಮ ಶಿವಮೊಗ್ಗದ ಕ್ರಿಕೆಟರ್ಸ್ ಪರವಾಗಿ ಅವರನ್ನು ಒಂದು ಅದ್ಧೂರಿ ಸ್ವಾಗತ ಮಾಡಬೇಕು. ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನೋವಂಥದ್ದಕ್ಕೆ ಬರುವಂಥ ಸೋಮವಾರ ಸಂಜೆ ಅವರಿಗೆ ಒಂದು ಸ್ವಾಗತದ ರೂಪದಲ್ಲಿ ಅವರಿಗೆ ಒಂದು ಪ್ರೊಸೆಷನನ್ನು ಕೂಡ ನಾವು ಮಾಡಬೇಕು ಅಂತ ಚಿಂತನೆ ಆಗಿದೆ. ಆ ಪ್ರೊಸೆಷನ್ ಮುಖಾಂತರ ಬೆಕ್ಕಿನ ಕಲ್ಮಠ ಸರ್ಕಲ್ನಿಂದ ಅವರನ್ನು ರಿಸೀವ್ ಮಾಡಿ ಅಲ್ಲಿಂದ ಸೀದಾ ನಾವು KSCA ಕ್ರೀಡಾಂಗಣಕ್ಕೆ ಅವರನ್ನು ಕರೆತಂದು ಅವರನ್ನು ಇಡೀ ನಾಗರಿಕರು ಎಲ್ಲರೂ ಸೇರಿ ನಮ್ಮ ಶಿವಮೊಗ್ಗದ ಲೋಕಸಭಾ ಸದಸ್ಯರು, ನಮ್ಮ ಶಾಸಕರು ಚನ್ನಬಸಪ್ಪನವರು, MLCಗಳಾದಂಥ ಡಾಕ್ಟರ್ ಧನಂಜಯ ಸರ್ಜಿಯವರು, ಮತ್ತು ನಮ್ಮ ಶಿವಮೊಗ್ಗದ SP ಅವರು ಕೂಡ ಒಳ್ಳೆಯ ಕ್ರಿಕೆಟರು. ಅವರು ಪ್ರಾಕ್ಟೀಸು ಕೂಡ ನಮ್ಮ KSCA ಗ್ರೌಂಡಲ್ಲಿ ಮಾಡ್ತಾ ಇರ್ತಾರೆ. ಅವರನ್ನು ಕೂಡ ನಾವು ಕರಿತಾ ಇದ್ದೀವಿ. ಅವರೆಲ್ಲರೂ ಬಂದು ಅವರಿಗೆ ಹಾರೈಸಬೇಕು. ಭಾಳ ಪ್ರಮುಖವಾಗಿ ಇದರೊಳಗಡೆ ನಮಗೆ ನಮ್ಮ ಮಕ್ಕಳಿಗೆ ಮೋಟಿವೇಶನ್ನು, ಮುಂದಿನ ದಿನಗಳಲ್ಲಿ ಹೆಚ್ಚು ಜನಕ್ಕೆ ಅವಕಾಶವನ್ನು ಕೊಡೋ ಅಂಥದ್ದನ್ನು ಕೂಡ ಆಗಬೇಕು ಅನ್ನೋವಂಥದ್ದನ್ನು ನಾವು ಇದರ ಉದ್ದೇಶವನ್ನು ಇಟ್ಕೊಂಡಿರೋಂಥದ್ದು. ಇದರೊಳಗಡೆ ಭಾಳ ತುಂಬ ಸಂತೋಷ. ಒಬ್ಬ ಕ್ರಿಕೆಟರ್, ಒಬ್ಬ CEO, ಒಬ್ಬ ಓನರ್ ಆದರೆ ಏನಾಗುತ್ತೆ ಅನ್ನೋಕ್ಕೆ, ಈ ಚಾಂಪಿಯನ್ಶಿಪ್ಪಲ್ಲಿ 15 ಲಕ್ಷ ರೂಪಾಯಿಯನ್ನು ಅವರಿಗೆ KSCAಯಿಂದ ಸಿಗುತ್ತೆ. ಆ 15 ಲಕ್ಷದಲ್ಲಿ 5 ಲಕ್ಷ ರೂಪಾಯಿನ ಇತ್ತೀಚೆಗೆ ಮರಣ ಹೊಂದಿದ ನಮ್ಮೆಲ್ಲರ ನೆಚ್ಚಿನ ಆಟಗಾರ SL ಅಕ್ಷಯ್ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋವಂಥದ್ದನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಚಿರಋಣಿ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳಿಗೆ SL ಅಕ್ಷಯ್ ಅವರ ಮಗಳಿಗೆ ಓದಲಿಕ್ಕೆ ಪೂರ್ತಿ ಜವಾಬ್ದಾರಿಯನ್ನು ಆ ಒಂದು ಕಂಪನಿ, ಏನು ನಾ ಹೇಳಿದೆ ICS ಮೊಬೈಲ್ ಪ್ರೈವೇಟ್ ಲಿಮಿಟೆಡ್, ಆ ಕಂಪ್ನಿಯವರು ವಹಿಸಿ ಅವರಿಗೆ ನಿಜವಾದ ದೊಡ್ಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ತಮಗೆ ನನ್ನ ಉತ್ಪೂರ್ವಕವಾದಂಥ ವಿನಂತಿ ಏನಂದರೆ, ಈ ಕಾರ್ಯಕ್ರಮದ ನಾವು ಈಗಾಗಲೇ ನಮ್ಮ ಶಿವಮೊಗ್ಗದಲ್ಲಿರುವಂತಹ ಹಲವಾರು ಕ್ಲಬ್ಗಳು, ಅಂದರೆ ಕ್ರಿಕೆಟ್ ಪ್ಲೇಯಿಂಗ್ ಕ್ಲಬ್ಸ್, ನಮ್ಮದು ಇನ್ಸ್ಟಿಟ್ಯೂಷನಲ್ ಮೆಂಬರ್ಸ್, IMO IA ದಿನ ಪ್ರಾಕ್ಟೀಸ್ ಮಾಡುವಂಥ ಹುಡುಗರುಗಳಿಗೆಲ್ಲ ಈ ಒಂದು ಪ್ರೊಸೆಷನಲ್ಲಿ ಭಾಗಿಯಾಗಿ ಅಂತ ಕೇಳಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಕೇಳಿದ್ದೀವಿ. ತಮ್ಮ ಮೂಲಕ ಹೇಳೋದು, ಸಾರ್ವಜನಿಕರಿಗೆ ಇದು ಅತಿ ಹೆಚ್ಚು ಪ್ರಚಾರ ಆಗಬೇಕಾಗಿದೆ, ಅವ್ರಿಗೆ ಗೊತ್ತಾಗಬೇಕಾಗಿದೆ. ಯಾಕಂದರೆ ಈ ಥರ ನಮಗೂ ಆಶ್ಚರ್ಯ ಆಯಿತು. ನಾನು ಫೈನಲ್ಸ್ ನೋಡ್ಲಿಕ್ಕೆ ಹೋಗಿದ್ದೆ. ನಾನು ನಮ್ಮ ಚೇರ್ಮನ್ರು ಇಬ್ಬರು ಫೈನಲ್ಸ್ ನೋಡೋಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ನಿಜವಾಗ್ಲೂ ನಾವು ಈ ಲೋಕಲ್ ಕ್ರಿಕೆಟು ಅಥವಾ ಈ ಥರ ಸ್ಟೇಟ್ ಲೆವೆಲ್ ಕ್ರಿಕೆಟು ರಣಜಿ ಮ್ಯಾಚ್ಗೆ ನೋಡೋದಕ್ಕೆ ಬರೋದಿಲ್ಲ ಅಂಥ ಸ್ಥಿತಿಗಳಿದ್ದಾವೆ ಇವತ್ತು. ಅದರೊಳಗೂ KSCA ಆದರೆ ಯಾರೂ ಬರಲ್ಲ. ನಾವು ಹಾಗಾಗಿ ಶಿವಮೊಗ್ಗದಲ್ಲಿ
ಆ ಥರ ಮ್ಯಾಚ್ಗಳನ್ನು ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ನಮ್ಮ ಪ್ರಯತ್ನ. ಇಡೀ ಇಲ್ಲಿ ಕೂತಿರೋವಂಥವ್ರು ಪ್ರತಿ ಸಲ ಹೇಳ್ತೀವಿ, ಮಳೆಗಾಲ ಇದೆಲ್ಲ ಸಮಸ್ಯೆ ಇದೆ. ಇನ್ನೊಂದು ಫ್ಲಡ್ ಲೈಟು, ಒಂದು ಸಂತೋಷದ ಸುದ್ದಿ ನಿಮಗೂ ಹಂಚ್ಕೊಂಬಿಡ್ತೀನಿ. ಶಿವಮೊಗ್ಗ ವಿಲ್ ಬಿಕಮ್ ಇನ್ 1 ಇಯರಲ್ಲಿ ಫ್ಲಡ್ ಲೈಟನ್ನು ಹಾಕ್ತೀವಿ ನಮ್ಮ ಶಿವಮೊಗ್ಗ KSCA ಗ್ರೌಂಡಿಗೆ. ಜೊತೆಗೆ ಇಂಡೋರ್ ಪ್ರಾಕ್ಟೀಸ್ ಗ್ರೌಂಡ್ ಅದು ಯಾಕಂದರೆ ಇಲ್ಲಿ 3-4 ತಿಂಗಳು, ಅಂದರೆ ಈ ವರ್ಷ ಗೊತ್ತಿಲ್ಲ ಈ ಸಲ ಮಳೆದು ಏನು ಕತೆ ಅಂತ, ಆದರೆ ನಮಗೆ 4-5 ತಿಂಗಳು ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸೇ ಮಾಡೋಕ್ಕಾಗಲ್ಲ. ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಾಕ್ಟೀಸ್ ಗ್ರೌಂಡನ್ನು ಕೂಡ ಇಂಡೋರನ್ನು ಕೂಡ ಎರಡನ್ನೂ ಒಪ್ಪಿಗೆ ಆಗಿದೆ. ಬರೋವಂಥ ಇನ್ನೊಂದು ವರ್ಷದಲ್ಲಿ ಇದನ್ನು ಮಾಡೋವಂಥದ್ದನ್ನು ಕೂಡ ಆಗುತ್ತೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಮತ್ತು ಜೊತೆಗೆ ಅಲ್ಲಿ 6 ಗಂಟೆಗೆ ಅವರಿಗೆ ರಿಸೀವ್ ಮಾಡ್ತೀವಿ, 7 ಗಂಟೆಗೆ KSCA ಗ್ರೌಂಡಲ್ಲಿ ಅವರಿಗೆ ಫೆಲಿಸಿಟೇಷನ್ನು. ಸೊ ತಾವೆಲ್ಲರೂ ಬರಬೇಕು. ಎಲ್ಲ ಏನು ಖುಷಿ ಅಂದರೆ ಮಲ್ನಾಡ್ ಶೇರಲ್ಲಿ ನಡೆದಂಥ ಜೆರ್ಸಿ ಓಪನಿಂಗಿಗೆ ತಾವೆಲ್ಲರೂ ಸಹಕಾರ ಕೊಟ್ಟಿದ್ರೆ ಅವರಿಗೆ ತುಂಬ ಒಳ್ಳೆ ಮೋಟಿವೇಶನ್ ಆಗಿದೆ. ಒಬ್ಬ ಓನರು ಇನ್ನು IPL ಥರ ಇದರೊಳಗಡೆ ಯಾವುದು ಕಮರ್ಷಿಯಲ್ಸ್ ಇಲ್ಲ, ಅಂದರೆ ತುಂಬ ದುಡ್ಡು ಮಾಡ್ತಾರೆ, ಇದರಿಂದ ಸಾಧ್ಯನೇ ಇಲ್ದಿದ್ದು. ಇದು ಪ್ಯೂರ್ಲಿ ಟು ಏನೋ ಅವರ ಪ್ಯಾಷನ್ನು, ಜೊತೆಗೆ ಅವರ ಹಣ ಆಗ್ತಾ ಇರೋವಂಥದ್ದು ಮುಂದಿನ ಪೀಳಿಗೆ ಹುಡುಗರಿಗೆ ಹೆಚ್ಚು ಸಹಕಾರವನ್ನು ಇದರೊಳಗಡೆ ಕೊಡಬೇಕು ಅನ್ನೋದಕ್ಕೆ ಬಿಟ್ಟರೆ ಈ ನಮ್ಮ ಮಹಾರಾಜ ಕಪ್ಪಿಂದ ಫ್ರಾಂಚೈಸಿಗಳಿಗೆ ದುಡ್ಡಾಗುತ್ತೆ ಅನ್ನೋಂಥದ್ದು ಖಂಡಿತ ಇಲ್ಲ. ಹಾಗಾಗಿ ಅವರಿಗೆ ನಾವು ಒಂದಷ್ಟು ಹಳಿಲು ಸೇವೆ ನಾವಿಷ್ಟು ಅವ್ರಿಗೆ ಸಹಕಾರ ಕೊಟ್ಟರೆ ಬರೋವಂಥ ದಿನಗಳಲ್ಲಿ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ ಅನ್ನೋವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ತಮ್ಮೆಲ್ಲರ 2025 ಮಳೆಗೆ ನಮ್ಮದು ಒಂದು ದಿವಸನೂ ನಿಂತಿಲ್ಲ ನೀರು. ನಾವು ಹಾರಿಸಾಂಟಲ್ ಡ್ರಿಲ್ಲಿಂಗು 2025 ಮೊದಲನೇ ತಿಂಗಳದಲ್ಲೇ ಜನವರಿ ಫೆಬ್ರವರಿಲೇ ಮಾಡಿದ್ವಿ. ಅದು ಪೂರ್ತಿ ಸಹಕಾರ ನಮಗೆ ಕಾರ್ಪೊರೇಷನ್ ಅವ್ರು ಕೊಟ್ಟರು. ಹಾರಿಸಾಂಟಲ್ ಡ್ರಿಲ್ ಮಾಡಿ ಈಗ ನಮ್ಮ ಲೆವೆಲ್ಲಿಗಿಂತ ಕೆಳಗಡೆನೆ ಡ್ರಿಲ್ ಆಗಿ ಅಲ್ಲಿ ಪೈಪ್ ಹಾಕಿ 3 ಅಡಿ ಡಯಾದು ಹಾಕಾಗಿದೆ. ಮೇಲ್ನೋಟಕ್ಕೆ ಕಾಣೋದಿಲ್ಲ. ಈಗ ನೀರು ನಿಲ್ಲಲ್ಲ, ಒಂದು ಯಾವುದೇ ಕಾರಣಕ್ಕೂ ನೀರು ನಿಲ್ಲಲ್ಲ. ಮತ್ತು ಇನ್ನೊಂದು ಕಾರ್ಪೊರೇಷನ್ನಿಂದ ಲೇಕಿಗೆ ಟೆಂಡರು ನಿಮ್ಗಳ ಪೇಪರಲ್ಲಿ ಬಂದಿರ್ಬೋದು, ಗೊತ್ತಿಲ್ಲ ನನಗೆ, ಬಂದಾಗಿದೆ. ಈಗ ಮುಂದಿನ 31ಕ್ಕೆ ಆ ಟೆಂಡರ್ ಮುಗಿಯುತ್ತೆ, ಅಂದರೆ ಪ್ರಕ್ರಿಯೆ ಹಾಕ್ಲಿಕ್ಕೆ ಹೋಗುವಂಥವ್ರು 31ನೇ ತಾರೀಕಿಗೆ ಲಾಸ್ಟ್ ಇದೆ. ಈಗಾಗಲೇ ಲೇಕ್ ಡೆವಲಪ್ಮೆಂಟಿಗೆ ಟೆಂಡರ್ ಕಾಲ್ ಮಾಡಾಯಿತು. ಅಂದರೆ ಅದು ಬ್ಯೂಟಿಫಿಕೇಷನ್ ಇರ್ಬೋದು, ಒಳಗಡೆ ಪಿಚ್ಚಿಂಗ್ ಇರ್ಬೋದು, ಡಿಸಿಲ್ಟಿಂಗ್ ಇರ್ಬೋದು, ಮತ್ತು ಅದಕ್ಕೆ ಬರ್ತಾ ಇರುವಂತಹ UGD ಕನೆಕ್ಷನ್ ಏನೇನಿದೆ ಅದನ್ನೆಲ್ಲದಕ್ಕೂ ಟೆಂಡರ್ 5,80,00,000 ರೂಪಾಯಿಯ ಟೆಂಡರ್ ಈಗಾಗಲೇ ಫ್ಲೋಟ್ ಆಯಿತು. 31ನೇ ತಾರೀಕು ಅದರದ್ದು ಟೆಂಡರ್ ಪ್ರಕ್ರಿಯೆ ಮುಗಿಯುತ್ತೆ. ಇನ್ನು 2-3 ತಿಂಗಳಲ್ಲಿ ಅಲ್ಲಿ ಲೇಕ್ ಡೆವಲಪ್ಮೆಂಟು ಕೂಡ ಆಗುತ್ತೆ ಕಾರ್ಪೊರೇಷನಿಂದ. ಹಾಸನ್ ಮೂರು ಜಿಲ್ಲೆ ಬರುತ್ತೆ. 3 ಜಿಲ್ಲೆ. ನಮ್ಮದು ಹೈಯೆಸ್ಟು ಟರ್ಫ್ ಪಿಚ್ ಇರುವಂಥದ್ದು ನಮ್ಮ ಝೋನಲ್ಲೇ, ಶಿವಮೊಗ್ಗ ಝೋನಲ್ಲೇ. ಅದರೊಳಗೂ ಶಿವಮೊಗ್ಗ ನಗರದಲ್ಲಿ KSCA 2 ಗ್ರೌಂಡು, ಪೆಸಿಟ್ಟು ಮತ್ತು JNNC, ಒಟ್ಟು 4 ಟರ್ಫ್ ಗ್ರೌಂಡ್ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಹೈಯೆಸ್ಟು ಶಿವಮೊಗ್ಗ ಝೋನಲ್ಲೇ ಇರುವಂಥದ್ದು. ಅದು ಗೌರ್ಮೆಂಟಿಂದು ಮೊನ್ನೆ ನಡೆದಂಥ ಅಲ್ಲಿ ಇದಕ್ಕೆ ಚೇರ್ಮನ್ರು ನಾವು ಅದನ್ನು ಕಂಟಿನ್ಯೂಸ್ ಆಗಿ ಹೇಳಿದ್ವಿ, ಬೇಡ ಮಾಡಬೇಡಿ, ಆ ಜಾತ್ರೆ ಹೆಲಿಕಾಪ್ಟ್ರು ಅಲ್ಲಿ ಲ್ಯಾಂಡ್ ಆಗ್ತಿದ್ದಂಗೆ ನೋಡ್ಕೊಳ್ಳಿ ಅಂದರು. ಬೇರೆ ಬೇರೆ ಕಾರಣಕ್ಕೆ ಅವ್ರು ಮಾಡಿದ್ದಾರೆ. ಈಗ ಡೆವಲಪ್ಮೆಂಟ್ ಮತ್ತೆ ಅವರೇ ಖರ್ಚು ಮಾಡಬೇಕು, ಅದು ನಮಗೇನು ಹ್ಯಾಂಡ್ ಓವರ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಮಲ್ಟಿ ಆ್ಯಕ್ಟಿವಿಟೀಸಿಗೆ ಇರುವಂಥ ಗ್ರೌಂಡು. ಆದರೆ ಬರುವಂಥ ದಿನಗಳಲ್ಲಿ ನಾವು ಬೇರೆ ಬೇರೆ ಕಡೆನೂ ಕ್ರಿಕೆಟನ್ನು ಪ್ರಮೋಟ್ ಮಾಡಲಿಕ್ಕೆ ನಮ್ಮ KSCA ಕಡೆಯಿಂದನೂ ನಾವು ಬರೋವಂಥ ದಿನಗಳಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಮತ್ತು ಎಲ್ಲೆಲ್ಲಿ ಈ ಥರದ್ದು ಈಗ JNNC ಇದೆ, ನಮ್ಮ ಪೆಸಿಟ್ ಇದೆ, ಅವ್ರ ಜೊತೆ ನಮ್ಮದೊಂದು ಅಗ್ರಿಮೆಂಟ್ ಮಾಡ್ಕೊತೀವಿ. ನಾವು ಇಡೀ ವರ್ಷ ನಾವು ಮೇಂಟೈನ್ ಮಾಡ್ತೀವಿ ಅದನ್ನು, ಮತ್ತು ಅದಕ್ಕೆ ಆಗಬೇಕಾಗಿರೋಂಥ ಎಲ್ಲ ಸಹಕಾರವನ್ನು ಕೂಡ ಕೊಡ್ತೀವಿ. ಆ ಥರದವರು ಯಾರ ಮುಂದೆ ಬಂದ್ರೂ ಜೊತೆ ಅವ್ರ ಜೊತೆ ನಾವು ಅಫಿಲಿಯೇಷನ್ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ. ಇನ್ನೊಂದು ಮಹಿಳಾ ಕ್ರಿಕೆಟ್ ಮಹಾರಾಜ ಕಪ್ಪು ಆಯಿತು, ಮಹಾರಾಣಿ ಕಪ್ಪನ್ನು ಕೂಡ ಪ್ರಾರಂಭ ಆಗ್ತಾ ಇದೆ. ಶಿವಮೊಗ್ಗದ 4 ಜನ ಯುವತಿಯರು ಮಹಾರಾಣಿ ಕಪ್ಪಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರೂ 22ನೇ ತಾರೀಕು ಬೆಂಗಳೂರಿಗೆ ಹೋಗಿ ಸೇರ್ತಾರೆ. ಅಲ್ಲೂ 6 ಟೀಮ್ ಇದೆ, ಸೇಮ್ ನಮ್ಮ ನಾಲ್ಕು ಇದೇ ಫ್ರಾಂಚೈಸಿಗಳ 4 ಟೀಮನ್ನು ಕೂಡ ಮಾಡಿದೆ. ಮಹಾರಾಣಿ ಕಪ್ಪು ಮೊದಲನೇ ಬಾರಿಗೆ
ಈ ಸಲ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಅದಕ್ಕೂ ತುಂಬಾ ಕಾಂಪಿಟೇಷನ್ ಇದೆ. ತುಂಬಾ ಒಳ್ಳೆ ಸೆಕೆಂಡ್ KSA ಇಂದ ಫಸ್ಟ್, KSA ಇಂದ ಇದನ್ನು ಫಸ್ಟ್ ಅಲ್ಲ, ಇದು ಯಾರ್ ಬೇಕಾದ್ರೆ ಮಹಾರಾಣಿ ಕಪ್ ಅಂದ್ರೆ ಈಗ ಮಹಾರಾಜ ಕಪ್ ಅಲ್ಲಿ ಯಾರ್ ಬೇಕಾದ್ರೆ ಆಡ್ಬೋದಲ್ಲ, ಯಾವ ಏಜ್ ಯಾರಾದ್ರೂ. ಅದು ಓಪನ್ ಫ್ರಾಂಚೈಸಿ ಟೂರ್ನಮೆಂಟ್ ಇದೇ ತರ. ನಮ್ಮ ಹಿರಿಯ ಪತ್ರಕರ್ತರಾದಂಥ ಅರುಣ್ ಅವರ ಮಗಳು ಅಂಡರ್-19 ಝೋನ್ ಟೀಮ್ ಅಲ್ಲಿ ಕುಮಾರಿ ರಕ್ಷಾ ಅವರು ಕೂಡ ಆಡ್ತಾ ಇದ್ದಾರೆ. ಅವ್ರು ನಾಡಿದ್ದು ಬೆಂಗಳೂರಿಗೆ ಕೂಡ ಹೋಗ್ತಾ ಇದ್ದಾರೆ. ಈ ತರ ನಮಗೆ ಎಲ್ಲೆಲ್ಲಿ ಅವಕಾಶಗಳು ಇವತ್ತು ತುಂಬಾ ಇದೆ ಸರ್. ನಾವು ವಿ ಆರ್ ರೆಡಿ ಟು ಸಪೋರ್ಟ್ ದೆಮ್. ಮತ್ತೆ ಟ್ರಾನ್ಸ್ಪರೆನ್ಸಿ ತುಂಬಾ ತಂದಿದ್ದೀವಿ. ಎಲ್ಲರಿಗೂ UID ನಂಬರ್ಗಳನ್ನ ಕೊಡ್ತೀವಿ. ಮತ್ತು ಎವ್ರಿ ಸ್ಟ್ಯಾಟಿಸ್ಟಿಕ್ಸ್ ವಿಲ್ ಬಿ ರೆಕಾರ್ಡೆಡ್. ಅವರಿಗೆ ಇನ್ನೊಂದು 3 ವರ್ಷ ಬಿಟ್ಟು ಅವರಿಗೆ ಅನ್ಯಾಯ ಆಗಿದೆ, ನನಗೆ ಸೇರಿಸಿಲ್ಲ, ನೋ ಇನ್ಫ್ಲೂಯೆನ್ಸ್ ಆ ಥರದ್ದು ಏನೂ ಇಲ್ದಂಗೆ ಎಷ್ಟಾಗುತ್ತೋ ಅಷ್ಟು ಟ್ರಾನ್ಸ್ಪರೆನ್ಸಿ ಮುಖಾಂತರ ನಮ್ಮ ಈ ವಲಯದ ಹುಡುಗರುಗಳು ಯಾರ್ಯಾರು ಪರ್ಫಾರ್ಮ್ ಮಾಡ್ತಾ ಇದ್ದಾರೋ ಅವ್ರಿಗೆ ಯಾರಿಗೂ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊತಾ ಇದ್ದೀವಿ.